ಎಷ್ಟೋ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಈಗ ಸ್ಕ್ರೀನ್ ಇವಾಗ ಸ್ಟಾರ್ಟಿಂಗು 2 ಸೆಕೆಂಡ್ ನೋಡೋತ್ರಡನೆ ಭಯ ಆಗಿಬಿಟ್ಟಿರುತ್ತೆ. ಯಾಕಂತಂದರೆ ಈ ಸ್ಕ್ರೀನ್ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಅಷ್ಟೇ ಅಲ್ಲ, RJH ಸ್ಟೂಡೆಂಟ್ಗೆ ಎಲ್ಲರಿಗೂ ಕೂಡ ಈ ಒಂದು ಸ್ಕ್ರೀನ್ ಅಂದರೆ ತುಂಬ ಭಯ. ಇವನ್ ಅವನು ಎಷ್ಟೇ ಟಾಪರ್ ಆಗಿರಲಿ ಅವನಿಗೆ ಭಯ ಇದ್ದೇ ಇರುತ್ತೆ. ಸೊ ರಿಯಾಲಿಟಿ ಇದು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಬರ್ತದೆ, ಹಂಗಾಗಿ ಎಲ್ಲರೂ ಕೂಡ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಸೊ ನಾನು ನೋಡಿ, ಆದಷ್ಟು ನಾನು ಯಾಕೆ ನಿಮ್ಗೆ ಏನು ಕೂಡ ಅಪ್ಡೇಟ್ ಕೊಡ್ತಾಯಿಲ್ಲ ಅಂತಂದರೆ ನಿಮ್ಮ ಟೆನ್ಷನ್ ಆಗ್ತೀರಾ. ಓಕೆ, ಪದೇ ಪದೇ ರಿಸಲ್ಟ್ ಯಾವಾಗ ಅಂತ ಕೇಳ್ತಾರೆ ಅನ್ನೋಕ್ಕೋಸ್ಕರ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಇವಾಗ ಎಲ್ಲ ಒಂದು ಸೆಮಿ ಸ್ಟೂಡೆಂಟ್ ಏನಿದೆ ಎಕ್ಸಾಮ್ ಆಗಿದೆ. ಓಕೆ, ಇನ್ನೂ ಕೂಡ ಪ್ರಾಕ್ಟಿಕಲ್ ನಡೀತಾ ಇದ್ದಾವೆ ರೀ. ನೋಡಿ, ನನಗೆ DML ನೋಡ್ತಾ ಇದ್ದೀನಿ ನಾನು. ಏನಾದರೂ ಅಪ್ಡೇಟ್ ಹೇಳಿ ಬ್ರದರ್, ರಿಸಲ್ಟ್ ಬಗ್ಗೆ ಏನು ಕೂಡ ಅಪ್ಡೇಟೇ ಮಾಡ್ತಾ ಇಲ್ಲ, ವೇಸ್ಟ್ ನೀವು ಹಂಗಂತ ಹೇಳ್ತಿದ್ರ. ಸೊ ನೋಡಿ, ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಒಂದು ಏನಾದರೂ ಹೇಳೋಣ ನಿಮಗೆ ಸಮಾಧಾನಕ್ಕಂತ ಹೇಳ್ತಾ ಇದ್ದೀನಿ. ಬಿಟ್ಟರೆ ಈ ಒಂದು ವಿಡಿಯೋದಲ್ಲಿ ಅಂಥದ್ದು ಜಾಸ್ತಿ ಏನು ಮಾಹಿತಿ ಸಿಗಲ್ಲ, ಯಾಕಂದರೆ ಅಪ್ಡೇಟ್ಸ್ಗಳು ಇಲ್ಲ. ಸೊ ಒಂದತ್ರ ತಲೆಯಲ್ಲಿ ಇಟ್ಕೊರಿ, ಇನ್ನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮೇ ನಡೀತಾ ಇದ್ದಾವೆ. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಭಾಳಷ್ಟು ಇದ್ದಾವೆ. ಓಕೆ, ನೀವು ಏನೋ ಒಂದು ಬ್ಯಾಚು 2 ಬ್ಯಾಚ್ ಅಲ್ಲ, 4 ಬ್ಯಾಚ್ ಪ್ರಾಕ್ಟಿಕಲ್ ಎಕ್ಸಾಮ್ ಜೊತೆಗೆ ಅವ್ರದ್ದು ಕೂಡ ಸಪ್ಲಿಮೆಂಟ್ರಿದು ಕೂಡ ಇದೆ, ಅವ್ರದ್ದು ಕೂಡ ಪ್ರಾಕ್ಟಿಕಲ್ ಇದ್ದಾವೆ. ಸೊ ಹಂಗಾಗಿ ಜಾಸ್ತಿ ಟೈಮ್ ತೊಗೋತಾ ನಾನು August 20th ಅಂತ ಹೇಳಿದ್ದೆ ನಿಮಗೆ. ಓಕೆ, August 20th ಕೂಡ ನಡಿಬೋದು ಅಂತಂದು. ಇನ್ನೂ ಒಂದು 5 ದಿನ ಹೆಚ್ಚಿಗೆ ತೊಗೋರಿ ಅದನ್ನು. ಓಕೆ, ಅಂದರೆ August 25 ಕೂಡ ನಡಿಬೋದು. ಇನ್ನೂ ಕೂಡ ನಿಮ್ಮದು ಥಿಯರಿ ಪೇಪರ್ಸ್ ಇವ್ಯಾಲ್ಯೂಷನೇ ಕಂಪ್ಲೀಟ್ ಆಗಿಲ್ಲ. ಓಕೆ, ಅಂದರೆ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗೋಕ್ಕೂ ಕೂಡ ಟೈಮ್ ಬೇಕಲ್ವಾ. ಸೊ ಯಾಕಂದರೆ ಎಲ್ಲರೂ ಕೂಡ ಏನಾಗಿದ್ದಾರೆ, ಪ್ರಾಕ್ಟಿಕಲ್ ಎಕ್ಸಾಮಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಕಳಿಸ್ತಾರೆ ಬಿಡಿ, ಅವ್ರು ಅಲಾಟೆಡ್ ಮಾಡಿರ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇರ್ತದೆ. ಥಿಯರಿ ಎಕ್ಸಾಮು ಕೂಡ ಬರ್ತಿದ್ದಾರೆ, ಅದ್ರ ಕೂಡ ಇವ್ಯಾಲ್ಯೂಷನ್ ನಡೀತದೆ. ಬಟ್ ಅದು ರಿಸಲ್ಟ್ ಆಲ್ಮೋಸ್ಟ್ ನೋಡಿ August ಎಂಡಿಗೆ ಆಗ್ಬೋದು, ಇಲ್ಲಾಂತಂದರೆ September ಫಸ್ಟ್ ವೀಕ್ವರೆಗೂ ಕೂಡ ಹೋಗ್ಬೋದು. ಓಕೆ, ಡಿಲೇ ಆಗುತ್ತೆ ಕಣ್ರಿ, ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ. ಜಾಸ್ತಿ ಪದೇ ಟೆನ್ಷನ್ ತೊಗೊಂಡು ಸ್ಟ್ರೆಸ್ ಆಗೋಕ್ಕೆ ಹೋಗಬೇಡಿ. ರಿಸಲ್ಟ್ ಅಪ್ಡೇಟ್ಸ್ಗಳು ಏನಾದಿದ್ರೆ ನಾನೇ ತಿಳಿಸ್ತೀನಿ. ಜಾಸ್ತಿ DM ಮಾಡೋಕ್ಕೆ ಹೋಗಬೇಡಿ ರಿಸಲ್ಟ್ ಬಗ್ಗೆ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಪ್ರಾಕ್ಟಿಕಲ್ಲು ಕೆಲವೊಂದಿಷ್ಟು ಕಾಲೇಜ್ ಒಳಗಡೆ ಬೇಗ ಆಗಿರ್ತದೆ, ಯಾಕಂದರೆ ಎಲ್ಲನೂ ಕೂಡ ಎಕ್ಸ್ಟರ್ನಲ್ ಅಲಾಟ್ಮೆಂಟ್ ಆಗಿರ್ತದೆ. ಆ್ಯಂಡ್ ಅವರಿಗೆ ಸೆಂಟರ್ ಕೂಡ ಸಿಕ್ಕಿರ್ತದೆ, ಬೇಗ ಆಗಿರುತ್ತೆ. ಬಟ್ ನಿಮಗೆ ಏನಾಗಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಎಕ್ಸ್ಟರ್ನಲ್ ಸಿಕ್ಕಿರಲ್ಲ, ಅಥವಾ ಎಕ್ಸ್ಟರ್ನಲ್ ಸಿಗೋದ್ರ ಜೊತೆಗೆ ನಿಮಗೂ ಸೆಂಟರ್ ಅಂತ ಕಳಿಸಿರ್ತಾರೆ, ಅಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಲ್ವಾ. ಆ್ಯಂಡ್ ಅವ್ರಲ್ಲಿ ಎಲ್ಲನೂ ಕೂಡ ಅವೈಲೇಬಿಲಿಟಿ ಸಿಗಬೇಕು, ನಡೆಸ್ತಾರೆ, ವರಿ ಮಾಡ್ಕೊಬೇಡಿ. ಆ್ಯಂಡ್ ನಿಮಗೆ ಸೆಮಿಸ್ಟರ್ ಸ್ಟೂಡೆಂಟ್ಗೆ ರೂಲ್ಸ್ ಇದೆ, ಆ ರೂಲ್ಸ್ ಫಾಲೋ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ಅದೇನು ರೂಲ್ಸ್ ಅಂದರೆ ಪರ್ ಡೇ 20 ಸ್ಟೂಡೆಂಟ್ ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕಂತ. ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಏನು ನಡೀತಾ ಇದೆ ಅಂತಂದರೆ 100 ಮೆಂಬರ್ ತೊಗೊತಾ ಇರ್ತಾರೆ ಅವರು. ಇನ್ಮೇಲೆ ಬರೋರಿಗೆ 150 ಕೂಡ ತೊಗೊತಾ ಇದ್ದಾರೆ ಬಿಡಿ ಅವರು. ಸೊ ಡೈಲಿ 20 ಅಂತಂದರೆ ಒಂದು ಬ್ಯಾಚ್ ಮಾಡಲಿಕ್ಕೆ ಎಷ್ಟಾಗುತ್ತೆ, 5 ದಿನ ಬೇಕಾಗುತ್ತೆ 100 ಸ್ಟೂಡೆಂಟ್ ಅಂದ್ಕೊಂಡ್ರು ಕೂಡ. ಓಕೆ, ಸೊ ಹಂಗಾಗಿ ಟೈಮ್ ತೊಗೊಳ್ತದೆ ಪಕ್ಕ. ಯಾಕಂದರೆ ನೋಡಿ, ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ದು ಏನೇನೆಲ್ಲ ಇದೆ. ಫಾರ್ ಎಕ್ಸಾಂಪಲ್ ಹೇಳ ನಿಮಗೆ, ನರ್ಸಿಂಗ್ ಫೌಂಡೇಶನ್ ಸೆಕೆಂಡ್ ಸೆಮ್ ಸಪ್ಲಿಮೆಂಟ್ರಿ ಬರೆಯೋರು ಇರ್ತಾರೆ, ಅವ್ರದ್ದು ಇದೆ. AHN1 AHN2 ಇದೆ. ಆ್ಯಂಡ್ ಅದೇ ರೀತಿ ಬನ್ನಿ CHN1 CHN2 ಆ್ಯಂಡ್ ಪಿಡಿಯಾಟ್ರಿಕ್ ಬೇರೆ, ಆ್ಯಂಡ್ OBG ಇದೆ. ಓಕೆ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಇದೆ, ಇದಾವೆ ರೀ. ಓಕೆ, ಸೈಕೇಟ್ರಿ ಕೂಡ ಇದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ಅವು ಎಲ್ಲನೂ ಕೂಡ ಕಂಪ್ಲೀಟ್ ಆಗೋಕ್ಕೆ ಟೈಮ್ ತೊಗೊಳ್ತದೆ. ಓಕೆ, ಈಗ ಏನಿಲ್ಲ, ನೀವು ಫ್ರೀ ಇರ್ತೀರ. ಯಾರೆಲ್ಲ ಈಗ ಮೇನ್ ಥಿಂಗ್ಸ್ ಅಂತಂದರೆ ಇಂಟರ್ನ್ಶಿಪ್ ಮಾಡೋಕ್ಕೆ ಕೆಲವೊಂದಿಷ್ಟು ಕಾಲೇಜ್ ಕಡೆ ಹಾಕ್ಕೊಂಡಿರ್ಬೋದು. ಈಗಾಗಲೇ ಇಂಟರ್ನ್ಶಿಪ್ ಸ್ಟೂಡೆಂಟ್ಗೆ ಕೆಲವೊಂದಿಷ್ಟು ಖಾಲಿ ಕೂರಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ಏನಾದರೂ ವೀಡಿಯೋ ಮಾಡಲಿಕ್ಕೆ ಇರತ್ತಂದರೆ ಖಂಡಿತ ಈ ಒಂದು 5 ತಿಂಗಳು ವೇಸ್ಟ್ ಮಾಡೋದು ಬೇಡ. ನೀವು ಏನಾದರೂ ಒಂದು ಕಲಿಯೋಣ, ಏನಾದರೂ ಒಂದು ಮಾಡೋಣ, ಆ ಥರ ಏನಾದರೂ ಇದ್ದರೆ ಹೇಳಿ, ಅದನ್ನು ಒಂದು ಸಪ್ರೇಟ್ ನಿಮ್ಗೆ ಐಡಿಯಾಸ್ಗಳು ಹೇಳ್ತೀನಿ, ಅದನ್ನು ಮಾಡಿವ್ರಂತೆ. ಓಕೆ, ಯಾಕಂದರೆ ಈ ಗೋಲ್ಡನ್ ಟೈಮ್ ಇದು. ಓಕೆ, ಯಾವುದೇ ರೀತಿ ಕ್ಲಾಸಸ್ ಇಲ್ಲ, ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ ನಿಮಗೆ. ಸೊ ಇಂಥ ಟೈಮ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಂಗಿತ್ತಂದರೆ ಅಂಥ ಸ್ಟೂಡೆಂಟ್ ಬಗ್ಗೆ ಅಂಥವ್ರು ಬೇಕಾದ್ರೆ ಕಮೆಂಟ್ ಹಾಕಿ DM ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತೆ. ವೇಟ್ ಮಾಡಿ, ರಿಸಲ್ಟ್ ಅಪ್ಡೇಟ್ ಬಂದಾಗ ನಾನೇ ತಿಳಿಸ್ತೀನಿ ಅಂತೆ. ಬಾಯ್.